ನೀವು ನೋಡ್ತಾ ಇದ್ದೀರಾ ಸಂಪೂರ್ಣ ನ್ಯೂಸ್. ನಾನು ಕಾವ್ಯ ಹೆಗಡೆ. ಬೈರಹೊಂಗಲದಲ್ಲಿ ಮುಂದುವರೆದಂತಹ ರೈತರ ಹೋರಾಟ. ಟೌನ್ಶಿಪ್ಗೆ ಭೂ ಸ್ವಾಧೀನ ವಿರೋಧಿಸಿ ನಡೀತಾ ಇದೆ ದೊಡ್ಡ ಹೋರಾಟ. 488 ದಿನಗಳಿಂದ ನಿರಂತರವಾಗಿ ಒಂದೇ ಪ್ರೊಟೆಸ್ಟ್ ನಡೀತಿದೆ. ತಾರಕಕ್ಕೇರಿದ ಬಿಡದಿ ಟೌನ್ಶಿಪ್ ಜಿಟಾಪಟಿ. ಬೈಲಹೊಂಗಲದಲ್ಲಿ ಮುಂದುವರೆದ ಹೋರಾಟ. ಭೂ ಸ್ವಾಧೀನ ವಿರೋಧಿಸಿ ಅನ್ನದಾತರ ಹೋರಾಟ. ಕಳೆದ 488 ದಿನಗಳಿಂದ ನಿರಂತರವಾಗಿ ಪ್ರತಿಭಟನೆಯಲ್ಲಿ ಸಾವಿರಾರು ಅನ್ನದಾತರು ಭಾಗಿ. ಭೂ ಸ್ವಾಧೀನ ಕೈಬಿಡುವಂತೆ ಸರ್ಕಾರಕ್ಕೆ ಎಚ್ಚರಿಕೆ ನೀಡಲಾಗಿದೆ. ಪ್ರತಿಭಟನೆ ಸ್ಥಳಕ್ಕೆ ಬಾರದಂತಹ ಡಿಸಿ ಹಾಗೂ ಅಧಿಕಾರಿಗಳ ನಡೆಗೆ ಆಕ್ರೋಶ ವ್ಯಕ್ತಪಡಿಸಿರುವಂತಹ ರೈತರು, ನೀವು ಶಾಂತಿಯುತವಾಗಿ ಪ್ರತಿಭಟನೆ ಮಾಡಬೇಕು, ಯಾವುದೇ ಕಾರಣಕ್ಕೂ ಕೂಡ ಅಧಿಕಾರಿಗಳ ಮೇಲೆ ಕೈ ಎತ್ತಬಾರದು ಅಂತ ಹೇಳಿ ನಮ್ಮ ರಾಜಕಾರಣಿಗಳು ಮಾತನಾಡಿದ್ರು. ಇಲ್ಲಿ ಪ್ರತಿಭಟನೆ ಒಂದ್ ಕಡೆ ನಡೀತಾ ಇದೆ. ಟೌನ್ಶಿಪ್ ಕೈ ಬಿಡಿ ಅಂತ ಹೇಳಿ ಆ ಹೋರಾಟಕ್ಕೆ ನೀವು ಸರಿಯಾದ ರೀತಿಯಲ್ಲಿ ಸ್ಪಂದನೆ ಕೊಡ್ತಾ ಇಲ್ಲ. ಆ ರೀತಿ ಇರುವಂತಹ ರೈತರಿಗೆ ಹೋಗಿ ಅಲ್ಲಿ ಮಾತುಕತೆ ನಡೆಸ್ತಾ ಇಲ್ಲ. ರೈತರ ಜೊತೆಗೆ ಮಾತನಾಡಕ್ ರೆಡಿ ಇಲ್ಲ ನೀವು. ಆದರೆ ಅಧಿಕಾರಿಗಳಿಗೆ ಇವರು ಕಲ್ಲಲ್ಲಿ ಹೊಡೆದಿದ್ದಾರೆ, ಪೊರ್ಕಲ್ಲಿ ಹೊಡೆದಿದ್ದಾರೆ ಅನ್ನುವಂಥ ಕಾರಣಕ್ಕಾಗಿ ಕಾನೂನು ಕೈ ತೆಗೆದುಕೊಳ್ಬೇಡಿ, ಬಂದು ಕೂತ್ಕೊಂಡು ಹೋರಾಟ ಮಾಡ್ತಿದಾರಲ್ಲ, ಏನ್ ಕೊಡ್ತೀರಿ? ಏನ್ರಿ ಕೊಡ್ತೀರಾ? ಹೋರಾಟ ಆಗ್ತಾ ಇದೆ, ರೈತರು ಹೋರಾಟಗಳನ್ನ ಮಾಡ್ತಾ ಇದ್ದಾರೆ, ಏನ್ ಕೊಡ್ತಿದ್ರಿ? ಏನೂ ಇಲ್ಲ ಅಲ್ವಾ? ಯಾರು ಏನು ಬಂದು ಮಾತಾಡ್ತಾ ಇಲ್ಲ ಅಲ್ವಾ? ಪ್ರತಿಭಟನೆ ಹೇಗಿದೆ ನೋಡ್ಕೊಂಡು ಬನ್ನಿ, ಗೊತ್ತಾಗುತ್ತೆ. ಬೈಲಹೊಂಗಲದಲ್ಲಿ ನಡೀತಾ ಇದೆ ಪ್ರತಿಭಟನೆ. ಅವ್ರು ಹೇಳ್ತಾರೆ ಇದಿಷ್ಟೇ, ನಮಗೆ ಯಾವುದೂ ಬೇಡ, ಟೌನ್ಶಿಪ್ಪು ಬೇಡ, ಏನು ಬೇಡ, ನಮ್ಮ ಭೂಮಿ ನಾವು ಕೊಡೋದಿಲ್ಲ. ಅನ್ನ ತಿನ್ಬೇಕ ಮತ್ತೇನು ತಿನ್ಬೇಕು? ನಾವು ಇರೋ ಜಮೀನು ಕೂಡ ಕೊಟ್ಕೊಂಡು ಕೂತ್ಕೊಂಡ್ರೆ ಪ್ರಶ್ನೆ ಕೇಳ್ತಾ ಇದ್ದಾರೆ. ಸೇವ್ ಬಿಡದಿ ಅಂತ ಹೇಳಿ ಬೋರ್ಡ್ ಹಾಕೊಂಡು ಮಾಡ್ತಾ ಇದ್ದಾರೆ. ನಾನೇ ಇವತ್ತು 1 ಗಂಟೆ ಬುಲೆಟಿನ್ಗೆ ನಾನೇ ಓದ್ತಾ ಇದ್ದೆ. ಏನಂತ ಹೇಳ್ತಾ ಇದ್ರು ಅಂತಂದ್ರೆ, ಯಾರೋ ನಾಯಕರು, ಕಾಂಗ್ರೆಸ್ ನಾಯಕರು ಪ್ರತಿಭಟನೆ ಮಾಡಲಿ, ಅಧಿಕಾರಿಗಳ ಮೇಲೆ ಕೈ ಎತ್ತಬಾರ್ದು ಅವರು ಅಂತ ಹೇಳಿ ಹೋರಾಟ ಮಾಡ್ತಿದ್ದಾರಲ್ಲ, ಉತ್ತರ ಯಾರು ಕೊಡ್ತೀರಿ? ನಿಮ್ಮ ಪ್ರಕಾರ ಹೋರಾಟ ಮಾಡ್ಕೊಂಡಿರೋರು ಮಾಡ್ಕೊಳ್ತಾನೆ ಇರ್ಲಿ, ನಾವು ಟೌನ್ಶಿಪ್ ರೆಡಿ ಮಾಡ್ತೀವಿ ಅಂತನಾ? ಫಸ್ಟ್ ಆಫ್ ಆಲ್ ಹೇಳಬೇಕು ಅಂದ್ರೆ ರೈತರಿಗೆ ಉಪಯೋಗ ಆಗುತ್ತೆ ಅಂತ ನೀವು ಹೇಳ್ತಾ ಕೂತ್ಕೊಂಡ್ರೆ, ರೈತರು ಕೊಡಕ್ ರೆಡಿ ಇಲ್ಲ ಜಮೀನನ್ನ. ದೇಶದ ಬೆನ್ನೆಲುಬು ಅಂತ ನೀವೇ ಹೇಳ್ತಾ ಇದ್ದೀರಾ ರೈತರನ್ನ. ಪ್ರಜೆಗಳಿಗೋಸ್ಕರ ಅಂತ ಹೇಳಿ ರೂಲ್ಸ್ ತಂದಿದ್ಯಾಕೆ? ಸಂವಿಧಾನದಲ್ಲಿ ಯಾಕಿದೆ? ಇದು ಬಡವರಿಗಾಗಿ, ಪ್ರಜೆಗಳಿಗಾಗಿ ನಡೀತಾ ಇರುವಂತಹ ಟೌನ್ಶಿಪ್ ಅಥವಾ ಅಧಿಕಾರಿಗಳಿಗಾಗಿ, ರಾಜಕಾರಣಿ ವ್ಯಕ್ತಿಗಳಿಗಾಗಿ ನಡೀತಿರುವಂತಹ ಟೌನ್ಶಿಪ್ ಇದು? ಯಾರೋ ಹೇಳ್ತಾ ಇದ್ರು, ನಾನು ಕೇಳಿಸ್ಕೊಳ್ತಾ ಇದ್ದೆ, ಬೆಂಗಳೂರು ಪಕ್ಕಕ್ಕೆ ಯಾಕೆ ಟೌನ್ಶಿಪ್ ನಿಮ್ಗೆ? ಉತ್ತರ ಕರ್ನಾಟಕದಲ್ಲಿ ಹಿಂದುಳಿದಂತಹ ಎಷ್ಟೋ ಹಳ್ಳಿಗಳಿದ್ದಾವೆ, ಅಲ್ಲೋಗಿ ಟೌನ್ಶಿಪ್ ಮಾಡಿ ಅಂತ ಹೇಳಿ. ಅಲ್ಲಿ ಆ ಕೆಲವೊಂದಿಷ್ಟು ಮನೆ ಜಮೀನುಗಳಲ್ಲಿ ಸರಿಯಾದ ರೀತಿಯಲ್ಲಿ ಬೆಳೆ ಬೆಳೆಯಕ್ಕಾಗ್ತಾ ಇಲ್ಲ, ಸುಮ್ಮನೆ ಹಾಳು ಬಡ್ಕೊಂಡು ಬಿಟ್ಟಿದ್ದಾರೆ ಜಮೀನುಗಳನ್ನ ಕೆಲವೊಂದು ಕಡೆಗೆ. ಹೋಗಿ ಅಲ್ಲಿ ಟೌನ್ಶಿಪ್ ಶುರು ಮಾಡಿ. ಯಾಕೆ ಬೆಂಗಳೂರು ಅಕ್ಕಪಕ್ಕನೇ ಬೇಕು? ಈಗ ಬಿಡದಿ ಹತ್ರ ಕಾಲಿಟ್ಟವರು ನೆಕ್ಸ್ಟ್ ಚನ್ನಪಟ್ಟಣಕ್ಕೆ ಹೋಗಲ್ಲ, ನೆಕ್ಸ್ಟ್ ಮೈಸೂರ್ವರೆಗೂ ಹೋಗಲ್ಲ, ನೆಕ್ಸ್ಟ್ ಮಂಡ್ಯಕ್ಕೆ ಹೋಗಲ್ಲ, ಕೊಡಗು ಹೋಗಲ್ಲ, ಏನ್ ಗ್ಯಾರಂಟಿ? ಇದ್ರ ಬಗ್ಗೆ ಮಾತನಾಡ್ಲಿಕ್ಕೆ ಪ್ರವೀಣ್ ಪ್ರತಿನಿಧಿ ಬಿಡದಿಯಲ್ಲೇ ಇದ್ದಾರೆ, ಲೈವ್ ಆಗಿ ವಿಚಾರಗಳನ್ನ ತಿಳ್ಕೊಂಡಿದ್ದಾರೆ. ಇದ್ರ ಬಗ್ಗೆ ಅವರು ದೂರವಾಣಿ ಸಂಪರ್ಕದಲ್ಲಿ ಮಾತನಾಡ್ತಾರೆ. ಪ್ರವೀಣ್, ಏನಾಗ್ತಾ ಇದೆ ಅಲ್ಲಿ ಹೋರಾಟ? ಏನ್ ಹೇಳ್ತಾ ಇದ್ದಾರೆ ರೈತರು? ಜಮೀನ್ ಕೊಡ್ತೀನಿ ಅಂತ ಕೂತ್ಕೊಂಡಿದ್ದಾರಾ ಅಥವಾ ಕೊಡೋದಿಲ್ಲ ಅಂತ ಕೂತ್ಕೊಂಡಿದ್ದಾರಾ? ಏನ್ ಕತೆ? ಏನು ಈ ಒಂದು ಬಿಡದಿ ಟೌನ್ಶಿಪ್ಗೆ ಸಂಬಂಧಪಟ್ಟ ಹಾಗೆ ವ್ಯಾಪಕವಾಗಿರ್ತಕ್ಕಂತಹ ವಿರೋಧ ಪ್ರತಿಭಟನೆ ನಿರಂತರವಾಗಿ ನಡ್ಕೊಂಡು ಬಂದಿರತಕ್ಕಂಥದ್ದು. ಇವತ್ತು ಅವರ
92ನೇ ದಿವಸಕ್ಕೆ ಇವತ್ತು ಆ ಹೋರಾಟ ಕಾಲಿಟ್ಟಿರುವಂತದ್ದು ನಾವೆಲ್ಲ ನೋಡಿದ್ದೇವೆ. ನಿನ್ನೆ ತಾನೇ ಒಂದು ದೊಡ್ಡ ಸಂಘರ್ಷ ಏರ್ಪಟ್ಬಿಟ್ಟಿತ್ತು. ರೈತರು ಮತ್ತು ಆ ಒಂದು ಜಾಗವನ್ನ ಸರ್ವೆ ಮಾಡೋದಿಕ್ಕೆ ಅಂತೇನು ಅಧಿಕಾರಿಗಳು ಹೋಗ್ತಾರೆ, ಅವರ ನಡುವೆ ಸಂಘರ್ಷ ಏರ್ಪಟ್ಟಿ ರೈತರೆಲ್ಲರೂ ಕೂಡ ಆ ಒಂದು ಬಂದಿರತಕ್ಕಂತ ಅಧಿಕಾರಿಗಳಿಗೆ ಪೊರಕೆಯಿಂದ ಹೊಡೆದು ಓಡಿಸುವಂತಹ ಒಂದು ದೃಶ್ಯವನ್ನ ಕೂಡ ನಾವು ನಿನ್ನೆ ನೋಡಿದ್ದೇವೆ. ಅದು ನಡೆದಿರ್ತಕ್ಕಂಥದ್ದು ಮಂಡಲಹಳ್ಳಿ ಅಂತಕ್ಕಂಥ ಒಂದು ಗ್ರಾಮದಲ್ಲಿ ನಡೆದಿರುವಂತದ್ದು. ಇದು ಕೂಡ ಏನು ರೈತರು ನಿರಂತರವಾಗಿ ಹೋರಾಟವನ್ನ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ ಬೈರಮಂಗಲ, ಆ ಒಂದು ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಇರ್ತಕ್ಕಂಥದ್ದು. ಈ ಒಂದು ಮಂಡಲಹಳ್ಳಿ ಅನ್ನುವಂತ ಏನು ಗ್ರಾಮ ಇದೆ, ಇದು ಸರ್ಕಾರ ಈಗಾಗಲೇ ಫೈನಲ್ ನೋಟಿಫಿಕೇಶನ್ ಮಾಡಿರುವಂತಹ 518 ಎಕರೆ ಜಾಗದಲ್ಲಿ ಬರುವಂತದ್ದು. 518 ಎಕರೆ ಪ್ರದೇಶ ಇದೆ, ಅದರಲ್ಲಿ ಬರುವಂತದ್ದು. ಅಲ್ಲಿ ನಿನ್ನೆ ಅಧಿಕಾರಿಗಳು ಹೋಗ್ತಾರೆ, ಅಲ್ಲಿ ಸಂಘರ್ಷ ಏರ್ಪಡ್ತದೆ. ಈಗ ಅವರೆಲ್ಲರ ಮೇಲೆ ಕೂಡ ರೈತರ ಮೇಲೆ ಈಗಾಗಲೇ FIR ದಾಖಲಾಗಿ ಕಾನೂನು ಕ್ರಮವನ್ನ ಕೂಡ ಕೈಗೊಂಡಿರ್ತಕ್ಕಂಥದ್ದು. ಆದ್ರೆ ರೈತರು ಎಷ್ಟೇ ಕೇಸ್ ಹಾಕ್ಲಿ, ಏನೇ ಮಾಡ್ಲಿ, ನಾವು ಮಾತ್ರ ಜಾಗವನ್ನ ಬಿಟ್ಕೊಡೋದಿಲ್ಲ, ನಾವು ಪ್ರಾಣವನ್ನ ಕೊಡ್ತೇವೆ, ಭೂಮಿಯನ್ನ ಕೊಡೋದಿಲ್ಲ, ಭೂಮಿ ನಮ್ಮ ಹಕ್ಕು ಅನ್ನುವಂತಹ ಒಂದು ಪಟ್ಟಿಗೆ ಬಿದ್ದು ಎಲ್ಲ ಭಾಗಗಳಿಂದಲೂ ಕೂಡ ರೈತರು ಬರ್ತಾ ಇದ್ದಾರೆ. ಬೈರಮಂಗಲದಲ್ಲಿ ಕೇವಲ ಬೈರಮಂಗಲ, ಕಂಚುಗಾರನಹಳ್ಳಿ, ಈ ಸುತ್ತಮುತ್ತಲ ಒಂದು 10 ಗ್ರಾಮಗಳೇನು ಗುರುತಿಸಿದ ಸರ್ಕಾರ ಈಗಾಗಲೇ 10 ಗ್ರಾಮಗಳು ಈ ಒಂದು ಕಂದಾಯ ಗ್ರಾಮಗಳು, ಇನ್ನು 19 ಗ್ರಾಮಗಳು ಉಳಿದಿರ್ತಕ್ಕಂಥ ಗ್ರಾಮಗಳು. ಯಾರು ಕೂಡ ನಾವು ಭೂಮಿಯನ್ನ ಕೊಡೋದಿಲ್ಲ ಅನ್ನುವಂತಹ ಒಂದು ಪಟ್ಟಿಗೆ ಬಿದ್ದು ಹೋರಾಟವನ್ನ ಮಾಡ್ತಾ ಇದ್ದಾರೆ. ಕೇವಲ ಈ ಭಾಗದ ರೈತರು ಮಾತ್ರ ಅಲ್ಲ, ರಾಜ್ಯದ ನಾನಾ ಭಾಗಗಳಿಂದ ಬೇರೆ ಬೇರೆ ರೈತರುಗಳು, ಕಾರ್ಮಿಕ ಸಂಘಟನೆಗಳವರು, ದಲಿತ ಸಂಘಟನೆಗಳು ಎಲ್ಲರೂ ಕೂಡ ಬಂದು ರೈತರಿಗೆ ಒಂದು ಬೆಂಬಲವನ್ನ ಸೂಚಿಸ್ತಾ ಇದ್ದಾರೆ. ಇದನ್ನ ಒಂದು ತಾರ್ಕಿಕ ಅಂತ್ಯಕ್ಕೆ ತೆಗೆದುಕೊಂಡು ಹೋಗೋ ತನಕ ಕೂಡ ನಾವು ಬಿಡೋದಿಲ್ಲ ಅನ್ನುವಂತ ಮಾತನ್ನ ರೈತರುಗಳು ಹೇಳ್ತಾ ಇದ್ದಾರೆ. ಕಾವ್ಯ. ಎಸ್ ಪ್ರವೀಣ್, ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದಗಳು. ಬಿಡದಿಯಲ್ಲಿ ಹೋರಾಟಗಳು ಜಾಸ್ತಿ ಆಗ್ತಾ ಇದೆ. ಬಿಡದಿ ಟೌನ್ಶಿಪ್ ಬೇಡ ಅಂತ ಹೇಳಿ ಅವರು ಕೂತ್ಕೊಂಡಿದ್ದಾರೆ. ರೈತರ ಮಾತಿಗೆ ಸ್ವಲ್ಪ ಮರ್ಯಾದೆ ಕೊಡಬೇಕಾಗಿತ್ತು, ಅದು ಯಾಕೆ ಹಠವೋ ಗೊತ್ತಿಲ್ಲ. ಎಸ್, ಇದ್ರ ಬಗ್ಗೆ ಲೈವ್ ಆಗಿ ಅಲ್ಲಿ ಇರುವಂತಹ ರೈತರು ಏನು ಹೇಳಿದ್ದಾರೆ ಅನ್ನೋ ವಿಚಾರದ ಬಗ್ಗೆ ನಮ್ಮ ಪ್ರವೀಣ್ ಪ್ರತಿನಿಧಿ ವಾಕ್ಥ್ರೂ ಮಾಡಿದ್ದಾರೆ. ಒಂದ್ಸಲ ನೋಡ್ಕೊಂಡು ಬನ್ನಿ. ಸರ್ಕಾರ ನಿಗದಿ ಮಾಡಿರ್ತಕ್ಕಂತಹ ಆ ಒಂದು ಸ್ಥಳದಲ್ಲಿದ್ದೇವೆ. ಮಂಡಲಹಳ್ಳಿಯಲ್ಲಿ ರೈತರ ಸಂಘರ್ಷ, ರೈತರು ಮತ್ತು ಅಧಿಕಾರಿಗಳ ನಡುವೆ ಏನು ಸಂಘರ್ಷ ನಡೆದಿತ್ತು, ಆ ಒಂದು ಸ್ಥಳದಲ್ಲಿದ್ದೇವೆ. ಇದೇ ಒಂದು ಜಾಗವನ್ನ ಸರ್ಕಾರ ಹೇಳಿತ್ತು, ಮುಖ್ಯಮಂತ್ರಿಗಳು ಹೇಳಿದ್ರು, ಬರಡು ಭೂಮಿ, ಅಲ್ಲಿ ಏನೂ ಕೂಡ ಬೆಳೀತಾ ಇಲ್ಲ, ಅಲ್ಲಿ ಯಾರು ರೈತರಿಲ್ಲ ಅನ್ನುವಂತ ಮಾತನ್ನ ಹೇಳಿದ್ರು. ನಾವು ನಮ್ಮ ಕಣ್ಣಿಗೆ ಕಾಣ್ತಾ ಇರ್ತಕ್ಕಂಥದ್ದು ಸುತ್ತಮುತ್ತ ಹಚ್ಚ ಹಸುರಿನ, ನೋಡಿ ದೃಶ್ಯಗಳಲ್ಲಿ ನೋಡ್ತಾ ಇದ್ದೇವೆ. ಇಲ್ಲಿ ಅಡಿಕೆ ಇದೆ, ತೆಂಗಿದೆ, ಮಾವಿದೆ, ಜೋಳ ಬೆಳೀತಾರೆ, ರಾಗಿ ಬೆಳೀತಾರೆ, ಭತ್ತ ಬೆಳೀತಾರೆ, ಎಲ್ಲ ಕೂಡ ಹೈನುಗಾರಿಕೆ ನಡೀತದೆ. 6.5 ಲಕ್ಷ ಲೀಟರ್ ಪ್ರತಿ ದಿವಸ ಕೂಡ ಇಲ್ಲಿ ಉತ್ಪನ್ನ ಆಗ್ತಕ್ಕಂಥದ್ದು. ಕಾಮಧೇನುನೂ ಇದೆ, ಕಲ್ಪವೃಕ್ಷನೂ ಇದೆ. ನಾವು ನೋಡ್ತಾ ಇದ್ದೇವೆ ಎಲ್ಲ ತೆಂಗಿನ ಮರಗಳ ದೃಶ್ಯವನ್ನ ಇಲ್ಲಿ ನಾವು ನೋಡ್ತಾ ಇದ್ದೇವೆ. ತೆಂಗಿನ ಮರವನ್ನ ಕಲ್ಪವೃಕ್ಷ ಅಂತೇಳಿ ಕರೀತಾರೆ, ಹಸುವನ್ನ ಕಾಮಧೇನು ಅಂತೇಳಿ ಕರಿತೇವೆ. ಎರಡೂ ಕೂಡ ಇರ್ತಕ್ಕಂಥ ಈ ಸ್ಥಳವನ್ನ ಬರಡು ಭೂಮಿ ಅಂತ ಹೇಳಿ ಇವತ್ತು ಸರ್ಕಾರ ಹೇಳಿರುವಂಥದ್ದು, ಮುಖ್ಯಮಂತ್ರಿಗಳು ಹೇಳಿರುವಂಥದ್ದು. ಮತ್ತು ಈ ಎಲ್ಲ ಜಾಗವನ್ನ ಕೂಡ ಇಲ್ಲಿ ಟೌನ್ಶಿಪ್ ಮಾಡ್ತೇವೆ, ಬೆಂಗಳೂರಿನ ಒತ್ತಡವನ್ನ ಕಡಿಮೆ ಮಾಡೋದಕ್ಕೆ ಇಲ್ಲಿ ಟೌನ್ಶಿಪ್ ಮಾಡ್ತೇವೆ ಅಂತ ಹೇಳಿ ಇವತ್ತು ಸರ್ಕಾರ ಮುಂದಾಗಿರ್ತಕ್ಕಂಥದ್ದು. 518 ಎಕರೆ ಈಗಾಗಲೇ ಫೈನಲ್ ನೋಟಿಫಿಕೇಶನ್ ಆಗಿ ಈ ಎಲ್ಲ ಜಾಗವನ್ನು ಕೂಡ ಟೌನ್ಶಿಪ್ ಮಾಡ್ತೇವೆ ಅಂತ ಹೇಳಿ ಇವತ್ತು ಸರ್ಕಾರ ನೇರವಾಗಿ ಅನ್ನದಾತನ ಮೇಲೆ ಪ್ರಹಾರವನ್ನು ನಡೆಸ್ತಾ ಇರ್ತಕ್ಕಂಥದ್ದು. ಯಾವ ರೀತಿ ಎಲ್ಲ ರೈತರು ಕೂಡ ಆಕ್ರೋಶಗೊಂಡು ಅವರನ್ನ ಇಲ್ಲಿಂದ ಓಡಿಸಿದ್ರು, ಅದೆಲ್ಲವನ್ನು ಕೂಡ ನಾವು ನೋಡಿದ್ದೇವೆ. ಎಲ್ಲ ಅನೇಕ ರೈತರುಗಳ ಮೇಲೆ ಕೂಡ ಈಗಾಗಲೇ FIR ದಾಖಲಾಗಿದೆ. ಅದೇ ಸ್ಥಳದಲ್ಲಿ ಇದ್ದೇವೆ. ಇದೇ ಮಂಡಲಹಳ್ಳಿಯ ಒಂದು ಜಾಗ ನಾವು ನಿನ್ನೆ ನೋಡ್ಬೋದು. ಈ ಸ್ಥಳದಲ್ಲಿ ಎಲ್ಲ ಒಂದು ರೈತರುಗಳು ನಿನ್ನೆ ಎಲ್ಲರನ್ನು ಕೂಡ ಆ ಒಂದು ಸರ್ವೆಗೆ ಬಂದಂತ ಅಧಿಕಾರಿಗಳನ್ನ ಓಡಿಸ್ಕೊಂಡು ಹೋದಂಥದ್ದು. ಮಂಡಲಹಳ್ಳಿಯಲ್ಲಿ ಕಾಣಿಸ್ತಾ ಇದೆಯಲ್ಲ, ಆ ಭಾಗದಲ್ಲಿ ಮಂಡಲಹಳ್ಳಿಯ ಸರ್ವೆ ನಂಬರ್ 3 ಮತ್ತು 4 ಅಲ್ಲಿ ಅವರು ಅಧಿಕಾರಿಗಳು ಬಂದಾಗ ಸರ್ವೆ ಮಾಡೋದಕ್ಕೆ ಬಂದಂತ ಸಂದರ್ಭದಲ್ಲಿ ರೈತರುಗಳೆಲ್ಲರೂ ಕೂಡ ಎಲ್ಲರೂ ಬೈರಮಂಗಲದಲ್ಲಿ ಅವರ ಪ್ರತಿಭಟನೆಯನ್ನ ನಿರಂತರವಾಗಿ ಮಾಡಿಕೊಂಡು ಬಂದಿರ್ತಕ್ಕಂಥದ್ದು. 491 ದಿವಸಗಳು ಈಗಾಗಲೇ ಕಳೆದಿರುವಂಥದ್ದು. 490ನೇ ದಿವಸಕ್ಕೆ
ಏನಾಗ್ತಾ ಇದೆ ಅಲ್ಲಿ? ರೈತರಿಗೆ ರೆಡಿ ಇಲ್ಲ, ಕೊಡಕ್ಕೆ ರೆಡಿ ಇಲ್ಲ ಭೂಮಿಯನ್ನ. ಕೆಲವೊಂದಿಷ್ಟು ರೈತರು ಕೊಟ್ಟಿದ್ದಾರೆ, ಇನ್ನು ಕೆಲವೊಂದಿಷ್ಟು ಜನ ನಾನು ಕೊಡಕ್ಕೆ ರೆಡಿ ಇಲ್ಲ ಅಂತ ಹೇಳಿ ಕೂತಿದ್ದಾರೆ. ಇವ ಕಾರಣಕ್ಕಾಗಿ ಅನ್ನದಾತರು ನೀವೇನಾದರೂ ಮಾಡ್ಕೊಳ್ಳಿ, ಭೂಮಿ ಅಂತೂ ಕೊಡಲ್ಲ, ಪ್ರಾಣ ಬೇಕಂತೂ ಕೊಟ್ಬಿಡ್ತೀವಿ ಅಂತ ಕೂತಿದ್ದಾರೆ. ಇದು ಏನಾಗುತ್ತೆ, ಹಂಗೆ ಎಳ್ಕೊಂಡು ಹೋದ್ರೆ ಹಂಗೆ ವರ್ಷ ಪೂರ್ತಿ ಎಳ್ಕೊಂಡು ಹೋಗ್ಬೇಕಾಗತ್ತೆ. ಆ ಜಮೀನನ್ನ ಬೆಳಿಬೇಕು ಅಂತಲೂ ಅವ್ರಿಗೆ ಅನ್ಸೋದಿಲ್ಲ, ಏನೂ ಇಲ್ಲ. ಒಂದ್ಸಲ ಬನ್ನಿ, ಕೂತ್ಕೊಳ್ಳಿ, ಮಾತಾಡಿ. ಯಾಕಂದರೆ ರೈತರಿಗೋಸ್ಕರ ಅಲ್ವಾ ನೀವು ಮಾಡ್ತಾ ಇರೋದು ಕೆಲಸಗಳನ್ನ. ಸೊ ಅವ್ರ ಹತ್ರನೇ ಕೇಳ್ಕೊಳ್ಳಿ. ಎಸ್, ಅಲ್ಲಿರುವಂತಹ ರೈತರು ಏನು ಹೇಳ್ತಾ ಇದ್ದಾರೆ, ಭೂಮಿ ಕೊಡ್ತೀನಿ ಅಂತ ಹೇಳ್ತಿದ್ದಾರೆ, ಏನು ಎತ್ತ ಅಂತ ಹೇಳಿ ಸಂಪೂರ್ಣ ನ್ಯೂಸ್ಗೆ ಡೀಟೇಲ್ಡ್ ಆಗಿ ನಮ್ಮ ಪ್ರತಿನಿಧಿ ತೋರಿಸಿದ್ದಾರೆ. ನೋಡ್ಕೊಂಬನ್ನಿ ಅದನ್ನ. ಗುಂಡಾಗಿರಿ ಸರ್ಕಾರನೇ ಇದು? ಇದು ಕಾನೂನು ಸರ್ಕಾರನೇ ಇದು? ಅಲ್ಲ ಸರ್, ಇದು ಗುಂಡಾಗಿರಿ ಸರ್ಕಾರ, ಭ್ರಷ್ಟ ಸರ್ಕಾರ. ನಾವ್ ಇನ್ನ ಮಹಿಳೆಯರು ಇನ್ನ ಏನೇನು, ನಾವು ಜೈಲಿಗೆ ಹೋಗಕ್ಕೂ ರೆಡಿನೇ. ಸಾವಿರಾರು ಜನ ಸಂಖ್ಯೆಲಿ ಹೋಯ್ತೀವಿ ನಾವು. ನಮ್ಗೆ ಬಿಟ್ರೆ ಡಿ ಕೆ ಶಿವಕುಮಾರ್ ಸರಿ, ಇಲ್ಲ ಏನಾನ ಇದು ಹಿಂಗೆ ಮಾಡ್ತಾ ಇದ್ರೆ ನಾವೆಲ್ಲಕ್ಕೂ ರೆಡಿ ಆಗಿದ್ದೀವಿ. ನಾವು ಕೋರ್ಟ್ಗೆ ಹೋಗಕ್ಕೆ ಸರ್, ಜೈಲಿಗೆ ಹೋಗಿ ಕುತ್ಕೊಬಿಡ್ತೀವಿ. ಬಳ್ಳಾರಿ ಜೈಲಿಗೆ. ಅದು ಏನಮ್ಮ ಅದೊಂದು ಮಾತಾಡಿದ್ರೆ ನೀವು ನಾವೇ 5 ಕೋಟಿ ಕೊಡ್ತೇವೆ ಅಂತ 80 ಎಕರೆ ಏನದು, ಅದು ಡೀಟೇಲ್ ಆಗಿ ಹೇಳಿ. ಈಗ ನಾವು ಡಿ ಕೆ ಸರ್ ನಮಗೆ ಎಲ್ಲರಿಗೇನೆ ಹೆಚ್ಚಿಗೆ ಕೊಟ್ಬಿಟ್ಟಿದ್ದೀನಿ, ನಾನು 2.5 ಕೋಟಿ ರೈತರು ಕೊಟ್ಬಿಟ್ಟಿದ್ದೀನಿ ಅಂತ ಹೇಳ್ತಾರಲ್ಲ, ನಮ್ಗೆ 2.5 ಕೋಟಿ ನಮ್ಗೆ ದೊಡ್ಡದಲ್ಲ. ಈಗ ಇದೇ ಜಾಗದಲ್ಲಿ ಅಯ್ಯಪ್ಪ ಭೂಮಿ ತೆಗ್ದಿದ್ದಾರೆ. ಕುಮಾರಣ್ಣನು ಮಾಡವ್ರೆ, ಡಿ ಕೆ ಸರ್ ಮಾಡವ್ರೆ. ಈಗ ಅವ್ರದ ನಾವೇ 5 ಕೋಟಿ ಕೊಡ್ತಾರಂತ ಕೇಳ್ಸ. ಎಕರೆಗೆ 5 ಕೋಟಿ ನಾವೇ ಕೊಡ್ತೀವಿ. ಅವಯ್ಯ ನಮ್ಗೆ 2.5 ಕೋಟಿ ಕೊಟ್ಟು ಕಿತ್ಕೋಬೋದು ರೈತರ ಹತ್ರ. ಅದು ಬೇಕಾಗಿಲ್ಲ, ನಾವು ರೈತರುಗಳೇ ತಗೋತೀವಿ. 5 ಕೋಟಿ ಕೊಡ್ತಾನೆ ಅಂತ ಕೇಳಿ ಸರ್. ಕೊಟ್ಬಿಟ್ರೆ ನಾವು ಕೊಡಕ್ ಒಪ್ಪಿಗೆ ಇಲ್ಲ ಅಂದ್ರೆ ಸರ್ ನಾವ್ ಎಲ್ಲಕ್ಕೂ ರೆಡಿ ಆಗಿದ್ದೀವಿ. ಪರ್ಕೆಲು ಹೊಡಿತೀವಿ, ಇನ್ನ ಮಾಡ್ತೀವಿ ಸರ್. ನಾವ್ ಎಲ್ಲಿಗೆ ಹೋಗಕ್ಕೂ ರೆಡಿ. ನಮ್ನೆಲ್ಲ ಕರ್ಕೊಂಡೋಗಿ ಅವನು ಬಳ್ಳಾರಿ ಜೈಲ್ಗಾನ ಹಾಕ್ಲಿ, ನಾವ್ ಎಲ್ಲಕ್ಕೂ ರೆಡಿಯಾಗಿ ನಿಂತಿದ್ದೀವಿ. ಇವತ್ತು ಸಾವಿರಾರು ಸಂಖ್ಯೆಯಲ್ಲಿ ಬರವೆ ಅನ್ಕ ಅಯ್ಯಪ್ಪ ಬರ್ಲಿಲ್ಲ ಅಳಿಯಕ್ಕೆ. ಬಂದಿದ್ರೆ ಮಾತ್ರ ಇವತ್ತು ಬಿಡ್ತಾ ಇರಲಿಲ್ಲ. ಅಲ್ಲ, ಈಗ ಸರ್ಕಾರ ಇದು ಅಧಿಕಾರಕ್ಕೆ ಬರ್ಬೇಕಾದ್ರೆ ಸಾಕಷ್ಟು ಗ್ಯಾರಂಟಿಗಳನ್ನು ಕೊಟ್ಟಿರುವಂತದ್ದು. 5 ಪಂಚ ಗ್ಯಾರಂಟಿಯನ್ನ ಕೊಟ್ಟರು. ಮಹಿಳೆಯರಿಗಂತ 2,000 ರೂಪಾಯಿ ಕೊಟ್ಟರು. ಶಕ್ತಿ ಯೋಜನೆ ನಿಮ್ಗೆಲ್ಲ ಓಡಾಡೋದಕ್ಕೆ ಫ್ರೀ ಮಾಡಿಕೊಟ್ರು. ಆಮೇಲೆ ಗೃಹ ಜ್ಯೋತಿ ಅಂತೇಳಿ ಮಾಡಿದ್ರು. ಬೇರೆ ಎಲ್ಲ ಒಂದು 5 ಯೋಜನೆಗಳನ್ನು ಮಾಡಿದ್ರಲ್ಲ, ಪಂಚ ಗ್ಯಾರಂಟಿ ಅಂತೇಳಿ ಮಾಡಿ ಅಧಿಕಾರಕ್ಕೆ ಬಂತು. ಆವಾಗ ಎಲ್ಲರೂ ಕೂಡ ನೀವೀಗ ಹೇಳಿದ್ರಿ, ನಾವೇ ಎಲ್ಲ ಓಟ್ ಹಾಕಿ ಗೆಲ್ಸಿದ್ವಿ ಅವ್ರನ್ನ ಅಂತೇಳಿ. ಈ ಗ್ಯಾರಂಟಿಯನ್ನು ನೋಡಿ ನೀವು ಓಟ್ ಹಾಕಿ ಗೆಲ್ಸಿದ್ರಿ, ಈಗ ಈ ರೀತಿ ಪರಿಸ್ಥಿತಿ ಆಯ್ತು. ಈಗ ಸರ್ ನಾವು ಗ್ಯಾರಂಟಿ ನೋಡಾಕ್ಲಿಲ್ಲ, ಏನೋ ವ್ಯಕ್ತಿ ನೋಡಾಕ್ತಾ ಹೋತು. ಇವತ್ತು ಹೇಳ್ತೀನಿ ಸರ್, ಇವತ್ತು ಇದೇ ಗ್ಯಾರಂಟಿನ ಏನಂತ ಹೇಳ್ತಾವ್ರ ಗೊತ್ತಾ? ಇಡ್ಗಂಟು ಕೊಡ್ತೀವಿ ಅಂತ ಹೇಳ್ತಾವ್ರೆ, ಏನು ಇಲ್ದವ್ರ ಸೈಟ್ ಕೊಡ್ತೀವಿ ಅಂತವ್ರೆ. ಇವತ್ತಲ್ಲಿ ಕರ್ಕೊಂಡ್ಬಂದು ಕುಂಡ್ರಿಸಿರೋರು ಇವರು 500,000 ಕೊಟ್ಟು ಕುಂಡ್ರಿಸವ್ರೆ. ಬಿರಿಯಾನಿ ಕೊಡ್ತಾವ್ರೆ, ಎಣ್ಣೆ ಕೊಡ್ತಾವ್ರೆ. ಇವತ್ತು ಗ್ಯಾರಂಟಿ ಯೋಜನೆಯನ್ನೇ ಮಾಡಿ ನಮ್ದು ಅಕ್ವೈರ್ ಮಾಡ್ಕೊಳಕ್ ನಿಂತವ್ರು ಸರ್. ಆ ಕಡೆ 5 ಜನ ರೈತರು ಇಲ್ಲ ಸರ್, ಅವ್ರು ಮಾಡ್ತಾ ಇರೋದೇ ಇದು. ಯಾಕೆಂದ್ರೆ ಏನು ಇಲ್ದವ್ರಿಗೆ ಸೈಟ್ ಕೊಡ್ತೀವಿ, ಇಲ್ಲ ಅಂದ್ರೆ ನಾವು 5 ಲಕ್ಷ ಅವ್ರಿಗೆ ಇಡ್ಗಂಟು ಕೊಡ್ತೀವಿ ಅಂತ ಹೇಳೇನೆ ಇವತ್ತು ಕುಂಡ್ರಿಸಿ ದಂಧೆ ಮಾಡ್ತಾ ಇರೋರು ಡಿ ಕೆ ಸಾರು, ಬಾಲಕೃಷ್ಣ ಅವರು ಅಂತ ನಾನು ಹೇಳ್ತಾ ಇದ್ದೀನಿ, ಮನವಿ ಮಾಡ್ತಾ ಇದ್ದೀನಿ. ನನ್ನ ಹೆಸರು ಸುಮಿತ್ರಾ ಮೆರೆಗೊಂದೊಡ್ಡಿ ಅಂತಾನೆ ಹೇಳ್ರಿ ಸರ್. ಇದು ಆ ಮಹಿಳೆಯರ ಒಂದು ರೈತ ಮಹಿಳೆಯರ ಆಕ್ರೋಶ ಭರಿತವಾಗಿರ್ತಕ್ಕಂತಹ ಮಾತುಗಳು. ಅವರು ಸಂಪೂರ್ಣ ನ್ಯೂಸ್ 24x7 ಇದು ನೊಂದವರ ಧ್ವನಿ.